ಸುಕ್ಷೇತ್ರ ಉತ್ನಾಳದ ಮಹಾಮಾತೆ ಮಹಾಲಕ್ಷ್ಮಿಯ ದಿವ್ಯ ಚರಣಕ್ಕೆ ಭಕ್ತಿಯಿಂದ ಪ್ರಣಾಮವನ್ನು ಸಲ್ಲಿಸಿ ವಾರ್ಷಿಕ ಜಾತ್ರಾ ಮಹೋತ್ಸವದ ಪವಿತ್ರ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸರ್ಪಭೂಷಣ ಮಠದ ಪೂಜ್ಯರನ್ನೇ ಮೊದಲುಗೊಂಡು ಶಹಾಪುರದ ಉತ್ನಾಳದ ಪರಮ ಪೂಜ್ಯರಲ್ಲಿ ಭಕ್ತಿಯಿಂದ ವಂದಿಸಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಸಮಸ್ತ ಸದ್ಧರ್ಮಾಭಿಮಾನಿಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವ ಚೈತನ್ಯ ಶಕ್ತಿಗೆ ಶರಣು ಶರಣಾರ್ಥಿ. ಬೆಳಗಿನಿಂದ ಎಲ್ಲರೂ ಹೇಳ್ತಾ ಇದ್ರು ಭಾಳ ಟೈಮ್ ಆಗಿದೆ ಅಂತ. ನನಗೆ ಭರವಸೆ ಇರಲಿಲ್ಲ, ಟೈಮ್ ಏನೇ ಆಗಿಲ್ಲ. ಯಾಕೆಂದರೆ ಮಧ್ಯಾಹ್ನ 1 ಗಂಟೆವರೆಗೆ ತಾಟ್ ಉಪ್ಪಿಟ್ಟು ಹಚ್ಚಿ ಕೊಟ್ಟಾರು. ಉಪ್ಪಿಟ್ಟು ತಿಂದೇ ಬಂದಿರಲ್ಲ, ಗಟ್ಟಿಯಾಗಿ ಕುಂತೀರಿ ಅಂತ ಮಾಡಿದ್ದು ನಾನು. ಯಾವಾಗ ಆ ಕಡೆ ಗಂಟೆ ಹೊಡಿತಲ್ಲ, ಮುಗೀತಿಲ್ಲ, ನಿಮ್ಮ ಜಾತ್ರೆ ನೀವು ಮಾಡ್ಕೊಳ್ರಿ, ನಮ್ಮ ಗಂಟೆ ನಾವು ಅಲ್ಲಿ ಬರೆಸೋರು ಅಂತ ಎದ್ರಲ್ಲ. ಈಗ ಒಂದಿಷ್ಟು ಜನ ಭಾಳ ಗಟ್ಟಿ ಜನ ಒಂದಿಷ್ಟು ಜನ ಕುಂತಿದ್ದಾರೆ. ಕುಂತ್ರೆ ಅವರೇನು ಈ ಲೋಕದಾಗಿಲ್ಲ. ಇಲ್ಲ, ಅವ್ರವ್ರ ದಂಡಿ ಕಟ್ಕೊಳ್ಳೋದು, ಉಡಿ ತುಂಬ್ಕೊಳ್ಳೋದು, ಮತ್ತು ಕಷ್ಟ ಸುಖ ಮಾತಾಡೋದು. ಮತ್ತೆಲ್ಲಿ ಟೈಮ್ ಹಾಕತ್ತೆ. ಮನೆಗೆ ಹೋದ್ಮೇಲೆ ಮತ್ತೆ ರೀಲ್ಸು, ಫೇಸ್ಬುಕ್ಕು, ವಾಟ್ಸಪ್ಪು, ಮೊಬೈಲ್ದಾಗ ಬ್ಯುಸಿ ಆಗ್ತೀವಿ. ಇಲ್ಲಿ ಸಿಕ್ಕ್ಯಾರ ಹಂಗೂ ಜಾತ್ರೆಲಿ ಇಷ್ಟು ಮಾತಾಡೋ ಬಿಡೋಣ ಅಂತ ಮಾತಾಡ್ಕೊಂಡು ಕುಂತಾರೆ ಒಂದಿಷ್ಟು ಜನ. ತಾಯಂದ್ರಿಗೆ ಮಾತೇರು ಅಂತ ಕರೀತಾರೆ, ಗೊತ್ತಾ? ಮಾತೇರು ಅಂತ ಯಾಕಂದ್ರೆ ಭಾಳ ಮಾತಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಮಾತೇರು ಅಂತ ಕರೀತಾರೆ. ನಿಮ್ಮೆಲ್ಲರ ಗಮನವನ್ನು ಸೆಳೆಯೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಒಬ್ಬ ಮಗ ಭಾಳ ಕಷ್ಟಪಟ್ಟು ಓದಿ ಬೆಳೆದು ವಿದ್ಯಾವಂತನಾಗಿ ಪಟ್ಟಣಕ್ಕೆ ಹೋಗಿ ಒಂದು ದೊಡ್ಡ ಮನೆ ಕಟ್ಟಿದ. ಮನೆ ಕಟ್ಟಿದ ಮೇಲೆ ತಾಯಿನೂ ಕೂಡ ಆ ಮನೆಗೆ ಇಟ್ಕೋಬೇಕು ಅಂತ ಕರ್ಕೊಂಡು ಹೋದ. ತಾಯಿ ಬೇಸರಾತು 2 ದಿನ ಆದ್ಕಳೆ. ಯಪ್ಪ, ಇಲ್ಲೇಂದು ಎತ್ತಿಲ್ಲ, ಎಮ್ಮಿಲ್ಲ, ಫಲ ಇಲ್ಲ, ಮನಿ ಇಲ್ಲ, ಬರೋರಿಲ್ಲ, ಹೋಗೋರಿಲ್ಲ, ಈ ಪಟ್ಟಣದಲ್ಲಿ ನಾ ಇರಂಗಿಲ್ಲ ಅಂತ ಅಂದ್ಲು ತಾಯಿ. ಹಂಗಂದು ಪೆಟ್ಟಿಗೆ ಕಟ್ಟೇ ಬಿಟ್ಲು ಊರಿಗೆ, ಹಳ್ಳಿಗೆ. ಮಗ ವಿಚಾರ ಮಾಡ್ದ, ವಯಸ್ಸಾದ ಕಾಲಕ್ಕೆ ತಾಯಿನ ಸುಖವಾಗಿಡ್ಬೇಕಂತ ನಾನು ಕರ್ಕೊಂಡು ಬಂದರೆ ಈಕಿ ನಿಲ್ಲಿಲ್ಲಲ್ಲ ಇಲ್ಲಿ ಅಂತ ಹೇಳಿ ದೊಡ್ಡ ಮನೆ ಜಾಗ ಇತ್ತು. ಅದೇ ಮನೆನೇ ಹಳ್ಳಿ ರೀತಿಲಿ ಎಲ್ಲ ಬದಲಾವಣೆ ಮಾಡ್ದ. ಮರ ಗಿಡ ನೆಟ್ಟ, ಒಂದು ಎತ್ತು ಎಮ್ಮಿ ಕಟ್ಟಿದ, ಒಂದಿಷ್ಟು ನೀರು ನೀಡಿ ಮಾಡ್ದ. ಎಲ್ಲ ಹಳ್ಳಿ ವ್ಯವಸ್ಥೆ, ಹಳ್ಳಿ ವಾತಾವರಣನೇ ಮಾಡಿ ಮತ್ತೆ ತಾಯಿನ ಕರ್ಕೊಬಂದ. ನೋಡುವ, ನೀ ಹೇಳ್ದಂಗೆ ಪೂರ್ತಿ ಎಲ್ಲ ಹಳ್ಳಿದೇ ವಾತಾವರಣ ಮಾಡೀನಿ. ಎತ್ತು ಎಮ್ಮಿ, ಹೊಲ ಮನಿ, ಮರ ಗಿಡ, ನೀರು ನೀಡಿ ಎಲ್ಲ ಐತಿ, ಈಗಾರು ಇರು ಅಂತಂದ. ಅವಾಗ ತಾಯಿ ಹೇಳಿಲ್ಲಂತ, ಎಲ್ಲ ಆಯ್ತಪ್ಪ, ಆದರೆ ಕಲ್ಲವ್ವ ಮಲ್ಲವ್ವ ಇಬ್ರು ಇಲ್ಲಲ್ಲೋ ಅಂದಂತೆ ತಾಯಿ. ಎದಕ್ಕೆ ಕಲ್ಲವ್ವ ಮಲ್ಲವ್ವ? ದಿನ ಅಡಿಗೆ ಪಡಿಗೆ ಆದ್ಕೊಳ್ಳಿ ಬಂದು ಕಟ್ಟಿ ಮೇಲೆ ಕುಂತು ಮಾತಾಡ್ಬೇಕಲ್ಲ. ಕಲ್ಲವ್ವ ಮಲ್ಲವ್ವ ಇಲ್ಲ, ನಾ ಇಲ್ಲಿರಂಗಿಲ್ಲ ಅಂದರೆ ನೀವು ಎಷ್ಟೇ ಸಿರಿ ಸಂಪತ್ತು ಕೊಟ್ಟರು ಮಾತಾಡಕ್ಕೆ ಕಲ್ಲವ್ವ ಮಲ್ಲವ್ವ ಇರಲಿಲ್ಲ ಅಂದ್ರೆ ಆ ಮನೆ ಲಕ್ಷಣ ಅಲ್ಲ. ನೋಡ್ರಿ, ಭಾಳ ಜನ ಇಲ್ಲೆಲ್ಲ ತಲೆ ಅಲ್ಲಾಡಿಸ್ತಿದ್ದಾರೆ, ಹೌದು ಅಂತ. ಹಾಗೆ ನಿಮ್ಮದೇ ಲೋಕದಲ್ಲಿ ನೀವಿದ್ದೀರಿ. ಉತ್ನಾಳ ಕ್ಷೇತ್ರ ಅಂತಂದರೆ ಇದು ಭೂ ವೈಕುಂಠವೂ ಹೌದು, ಭೂ ಕೈಲಾಸವೂ ಹೌದು. ಈ ಫಲವನ್ನು ಪಡ್ಕೊಂಡಂಥವ್ರು ಭಾಳಷ್ಟು ಜನ ತಮ್ಮ ಅನುಭವದಲ್ಲಿ ಅದನ್ನು ಕಂಡಿದ್ದೀರಿ. ಯಾಕಂತಂದರೆ ಮನುಷ್ಯನ ಬದುಕು ಸರಿದಾರಿಯಲ್ಲಿ ಹೋಗಬೇಕಾದ್ರೆ ಒಂದು ಇವತ್ತಿನ ದಿನ ಲಕ್ಷ್ಮೀ ಕಟಾಕ್ಷ ಇರಬೇಕು. ಆರೋಗ್ಯ ಮತ್ತು ದೇಹ ಸಮಾಧಾನದಲ್ಲಿರಬೇಕು ಅಂದರೆ ಹೊಟ್ಟೆ ತುಂಬಿರಬೇಕು. ಈ ಎರಡೂ ಒಂದೇ ಕ್ಷೇತ್ರದಲ್ಲಿ ಎಲ್ಲಾದರೂ ಸಿಗ್ತಾ ಇದೆ ಅಂತಂದರೆ ಅದು ಉತ್ನಾಳ ಕ್ಷೇತ್ರದಲ್ಲಿ. ಅಪ್ಪವ್ರ ಆಶೀರ್ವಾದ ಆದರೆ ಲಕ್ಷ್ಮೀ ಕಟಾಕ್ಷ ಆಗ್ತದ, ಅವ್ರ ಆಶೀರ್ವಾದ ಆದರೆ ಹೊಟ್ಟೆ ತುಂಬ ಪ್ರಸಾದ ಸಿಗ್ತೈತಿ. ಈಗ ಆಲ್ರೆಡಿ ಅಲ್ಲಿ ಚಾಲು ಆಗೈತಿ, ಹೌದಿಲ್ಲ? ಲಕ್ಷ್ಮೀ ಕಟಾಕ್ಷ ಮತ್ತು ಅನ್ನಪೂರ್ಣೆ ಕಟಾಕ್ಷ ಎರಡೂ ಸಿಗುವಂಥ ಕ್ಷೇತ್ರ ಇದು ಉತ್ನಾಳ ಕ್ಷೇತ್ರ. ಇಂಥ ಕ್ಷೇತ್ರದ ಒಳಗಡೆ ಇಲ್ಲೆಲ್ಲ ಬೆಳಗಿಂದ ಹೇಳ್ತಾ ಇದ್ರು, ಇಲ್ಲಿ ಯಾವುದಪ್ಪ ಆಸ್ತಿ ಏನಪ್ಪ ಈ ಮಟ್ಟಕ್ಕೆ ಆಸ್ತಿ ಏನಂದ್ರೆ ಭಕ್ತರು 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 ಭಕ್ತರು. ಯಾಕೆ ಆಸ್ತಿ? ಈ ಮಾತನ್ನು ಶಿವಪುತ್ರೇ ಸ್ವಾಮಿಗಳು ಅಷ್ಟೇ ಹೇಳಿಲ್ಲ, ಸಾಕ್ಷಾತ್ ಪರಶಿವನೇ ಪಾರ್ವತಿ ಕೇಳಿದ ಪ್ರಶ್ನೆಗೆ ಹೇಳ್ತಾನೆ, ಮದ್ಭಕ್ತ ಮಮಾದಿಕಃ ಅಂತ. ಎಲ್ಲರಿಗಿಂತ ಈ ಜಗತ್ತಿನಲ್ಲಿ ದೊಡ್ಡವರು ಯಾರು ಅಂದರೆ ಶಿವನಿಗಿಂತ ದೊಡ್ಡವರು
ಶಿವನ ಭಕ್ತರು, ಎಲ್ಲ ಭಕ್ತರು ನಿಂತು ಮಾಡುವಂಥ ಜಾತ್ರೆ ಇದು. ನಮ್ಮ ಸಜ್ಜನ್ ಸಾರು, ಟಾಕ್ಲಿಕ್ಕಿ ಸಾರು, ಜಮಖಂಡಿ ಸಾರು, ನಮ್ಮ ಬೆಂಗಳೂರಿಂದ ಬಂದಂಥ ಗಂಗಾಧರು, ಬಸವರಾಜು, ವಸಂತ್ ಹೀಗೆಲ್ಲ ಬಂದು ನಮ್ಮ ಮನೆಯ ಕಾರ್ಯಕ್ರಮ ಅಂತ ಹೇಳಿ ಮಾಡ್ತಾಯಿದಾರಲ್ಲ, ಇದು ಭಕ್ತರಿಂದ ಬೆಳೆದಂಥ ಕ್ಷೇತ್ರ, ಭಕ್ತರಿಂದನೇ ಮುಂದೆ ಬೆಳಿಬೇಕಾದಂಥ ಕ್ಷೇತ್ರ. ತಾವು ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ, ಅತ್ಯಂತ ದೊಡ್ಡದಾದಂಥ ಒಂದು ಬೃಹತ್ ಶಿಲಾ ಮಂಟಪ, ಮಹಾಲಕ್ಷ್ಮಿಯ ಶಾಶ್ವತ ಶಿಲಾ ದೇಗುಲ ಅದು ನಿರ್ಮಾಣ ಆಗಲಿಕ್ಕೆ ಹೊರಟಿದೆ. ಬಹುಶಃ ಕಳೆದ 2 ವರ್ಷದಿಂದ ಈ ಕಾರ್ಯ ಸಾಗಿಕೊಂಡು ಹೊರಟಿದೆ. ಇನ್ನೂ ಅದು ಅಂತಿಮ ಹಂತವನ್ನು ತಲುಪ್ತಾ ಇಲ್ಲ. ಯಾಕೆ ಅಂತಿಮ ಹಂತವನ್ನು ತಲುಪ್ತಾ ಇಲ್ಲ ಅಂದರೆ ಸದ್ಭಕ್ತರು ನಾವ್ಯಾರೂ ಕೂಡ ಆ ಕಡೆ ಗಮನ ಕೊಡ್ತಾ ಇಲ್ಲ ಅಂತ. ನಮ್ಮ ಮನಸ್ಸು ಇದ್ರೂ, ನಮ್ಮ ಮನಸ್ಸು ಇಲ್ಲದೇ ಇದ್ರೂ ನಾವು ದುಡ್ದಂಥದ್ದೆಲ್ಲದೂ ಕೂಡ ಮುಂದೆ ಈ ಸಂಸಾರಕ್ಕಾಗಿ ಬಿಟ್ಟು ಹೋಗೋದು ಇದ್ದಿದ್ದೆ. ಆದರೆ ಸಂಸಾರಕ್ಕೆ ಬಿಟ್ಟು ಹೋದರೆ ನಿಮ್ಮನ್ನು ಯಾರೂ ನೆನೆಸೋದಿಲ್ಲ. ಸಂಸ್ಕಾರಕ್ಕಾಗಿ ಬಿಟ್ಟೇನಾದರೂ ಹೋಗ್ತಿರಲ್ಲ, ಅದನ್ನು ಮಾತ್ರ ಮುಂದಿನ ತಲೆಮಾರು ನೆಲೆಸತ್ತೆ. ಏನಂತಂದರೆ ಇವತ್ತೇನು ಉತ್ನಾಳ ಕ್ಷೇತ್ರದಲ್ಲಿ ನಡೆಯುವಂಥ ಈ ಒಂದು ಶಿಲಾ ದೇಗುಲ ಏನು ನಿರ್ಮಾಣ ಆಗ್ತಿದೆಯಲ್ಲ, ಈ ದೇವಾಲಯದ ಕಟ್ಟಡಕ್ಕೆ ಅತ್ಯಂತ ಬೇಗ, ಹೆಚ್ಚಂದರೆ ಮುಂದಿನ ಜಾತ್ರೆಗೆ ಆ ದೇವಾಲಯ ಉದ್ಘಾಟನೆ ಆಗಬೇಕು ಅಂದರೆ ನಾವು ನೀವೆಲ್ಲರೂ ಇವತ್ತು ಸಂಕಲ್ಪ ಮಾಡಬೇಕು. ಏನೋ ಲಕ್ಷಗಟ್ಟಲೆ ಕೊಡುಗೆ ಕೊಟ್ಟವನೇ ಭಾಳ ದೊಡ್ಡ ಭಕ್ತ ಅಂತಲ್ಲ. ನಮ್ಮ ಭಕ್ತಿ ಮತ್ತು ಶಕ್ತಿ ಅದು ₹1 ಆಗಿದ್ದರೂ ಕೂಡ ಅದನ್ನು ಆ ಕಟ್ಟಡಕ್ಕೆ ನಾವು ಸೇವೆಯನ್ನು ಮಾಡಿದರೆ ನಿಜವಾಗಲೂ ಕೂಡ ಮುಂದಿನ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಆ ದೇವಾಲಯ ಉದ್ಘಾಟನೆ ಆಗೋದ್ರಲ್ಲಿ 2 ಮಾತಿಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಈ ಮಠದಲ್ಲಿ ಭಾಳ ವಿಶೇಷವಾದ ಕಾರ್ಯಕ್ರಮಗಳು ನಡೀತಾವೆ. ವೇದಿಕೆ ಮೇಲೆ ತಾವು ನೋಡಿದ್ರಿ, ಆದರ್ಶ ದಂಪತಿಗಳು ಅಂತ ಹೇಳಿ ಗುರುತಿಸಿದ್ದಾರೆ. ಯಾರನ್ನು ಗುರುತಿಸಿದ್ದಾರೆ ಅಂದರೆ ನಿನ್ನೆ ಮೊನ್ನೆ ಮದುವೆ ಆದವ್ರನ್ನ ಗುರುತಿಸಿಲ್ಲ. ಬಹುಶಃ ಕನಿಷ್ಠ ಒಂದು 50 ವರ್ಷ ದಾಂಪತ್ಯವನ್ನು ಸಾರ್ಥಕವಾಗಿ ಕಳೆದಂತಹ ದಂಪತಿಗಳು ಯಾರಿದಾರಲ್ಲ, 70 ವರ್ಷ ಮೇಲ್ಪಟ್ಟಂತಹ ದಂಪತಿಗಳನ್ನು ಈ ವೇದಿಕೆ ಮೇಲೆ ಗುರುತಿಸುವಂಥ ಕಾರ್ಯ ಆಯಿತು. ಭಾಳ ಅವಶ್ಯ ಇದೆ. ಅವಿಭಕ್ತ ಕುಟುಂಬದ ಪರಿಕಲ್ಪನೆ ಜಗತ್ತಿನಲ್ಲಿ ಬೇರೆ ಎಲ್ಲೂ ಇಲ್ಲ, ಅದು ಭಾರತದಲ್ಲಿ ಮಾತ್ರ ಇರೋದು. ಜಾಯಿಂಟ್ ಫ್ಯಾಮಿಲಿ ಅಂತ ಏನು ಕರಿತಿರಲ್ಲ, ಬಹುಶಃ ಗಂಡ ಹೆಂಡತಿ ಇಬ್ಬರೇ ಇದ್ದರೆ ಸಾಕು, ಅದೇ ಜಾಯಿಂಟ್ ಫ್ಯಾಮಿಲಿ ಅನ್ನುವಂಥ ವಿಷಮ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಮಾತ್ರ ಅಲ್ಲ, ಗಂಡ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರೂ ಕೂಡಿರುವಂಥ ಅವಿಭಕ್ತ ಕುಟುಂಬ ಇದೆಯಲ್ಲ, ಆ ಅವಿಭಕ್ತ ಕುಟುಂಬಕ್ಕಿರುವಂತಹ ಶಕ್ತಿ ಇನ್ಯಾವುದಕ್ಕೂ ಇಲ್ಲ. ಅದಕ್ಕೆ ಹೇಳ್ತಾರೆ ಶರಣರು, ಸತಿಪತಿಗಳೊಂದಾದ ಭಕ್ತಿ ಹಿತವೆನ್ಪುದು ಶಿವಂಗೆ ಅಂಥೇಳಿ. ಅಂತಹ ಒಂದು ಅವಿಭಕ್ತ ಕುಟುಂಬವನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಇವತ್ತು ಈ ವೇದಿಕೆಯ ಮೂಲಕ ಆದರ್ಶ ದಂಪತಿಗಳನ್ನು ಸನ್ಮಾನಿಸುವಂಥ ಕಾರ್ಯ ಆಗಿದೆ. ಮೇಲಾಗಿ ಬೆಳಗ್ಗೆ ನಮ್ಮ ಯಾವ ಸಂತೆಕೆಲ್ಲೂರಿನ ಪರಮ ಪೂಜ್ಯರು ಭಗವತ್ ಚಿಕಿತ್ಸೆಯ ರಹಸ್ಯ ಅನ್ನುವಂಥ ಒಂದು ಗ್ರಂಥವನ್ನು ಕೂಡ ಬಿಡುಗಡೆಯನ್ನು ಮಾಡಿದ್ದಾರೆ. ಬಹುಶಃ 1,000, 500, 2,000 ಪುಸ್ತಕಗಳ ಪ್ರಕಟ ಆಗಿ ಭಕ್ತರ ಕೈ ಸೇರೋದೇನು ಭಾಳ ವಿಶೇಷ ಅಲ್ಲ. ನಿಮ್ಮೆಲ್ಲರ ಗಮನಕ್ಕಿರಲಿ, ಇವತ್ತಿನವರೆಗೆ 31,000 ಗ್ರಂಥಗಳು ಭಕ್ತರ ಉಡಿಯನ್ನು ತಲುಪಿದವೆ. ಕಾರಣ ಏನಂತಂದರೆ, ಕೆಲವೊಂದಿಷ್ಟು ಪುಸ್ತಕ ಇರ್ತಾವೆ, ಕೆಲವೊಂದಿಷ್ಟು ಪುಸ್ತಕವನ್ನು ಮುಟ್ಟಿದ ಮೇಲೆ ಕೈ ತೊಳ್ಕೋಬೇಕು, ಕೆಲವೊಂದಿಷ್ಟು ಪುಸ್ತಕವನ್ನು ಕೈ ತೊಳೆದು ಮುಟ್ಟಬೇಕು. ಅಂದರೆ ಅದರೊಳಗಿರುವಂಥ ಜ್ಞಾನದ ಸಾರಾಮೃತ ಏನಿದೆಯಲ್ಲ, ಅಂತಹ ಸಾರಾಮೃತವನ್ನು ಹೊಂದಿದಂಥ ಆ ಭಗವತ್ ಚಿಕಿತ್ಸೆ ಗ್ರಂಥ ಇವತ್ತು 31,000 ಕೃತಿಗಳು ಇವತ್ತು ಭಕ್ತರ ಕೈ ಸೇರಿದ್ದಾವೆ ಅಂತಂದರೆ, ಬರೆದಂಥ ಪುಣ್ಯಾತ್ಮ ಸಜ್ಜನ್ ಸರ್ ಅವರ ಸೇವೆ, ಅವರ ಸಂಕಲ್ಪ ಕೂಡ ಮಹಾಲಕ್ಷ್ಮಿ ತಾಯಿ ಅದು ಈಡೇರಿಸ್ಕೊಂಡು ಬಂದಿದ್ದಾಳೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಮತ್ತೊಂದು ವಿಶೇಷವನ್ನು ತಾವು ನೋಡ್ತಾ ಇದ್ದೀರಿ. ದೇವಿ ಅನ್ನವನ್ನು, ಲಕ್ಷ್ಮಿಯನ್ನು ಅಷ್ಟೇ ಕೊಡ್ತಾ ಇಲ್ಲ, ಜೊತೆಗೆ ನಿಮ್ಮೆಲ್ಲರ ಆರೋಗ್ಯವನ್ನು ಕೂಡ ಕಾಪಾಡಬೇಕು ಅನ್ನುವಂಥ ಹಿತದೃಷ್ಟಿಯಿಂದ ಶಿವಪುತ್ರಯ್ಯ ಸ್ವಾಮಿಗಳು ತಮ್ಮ ಮಗನನ್ನು MD ಡಾಕ್ಟ್ರನ್ನ ಓದಿಸಿ, ಡಾಕ್ಟ್ರು ಓದಿದಂಥ ಮಾಂತೇಶ್ ಹಿರೇಮಠ್ ಮನಸ್ಸು ಮಾಡಿದರೆ ಬೆಂಗಳೂರಿನಲ್ಲಿದ್ದರೆ ತಿಂಗಳ ಲಕ್ಷಾಂತರ ರೂಪಾಯಿ ದುಡಿಯುವಂಥ ಅವಕಾಶ ಅವರಿಗಿದೆ. ಇವತ್ತು ಅಲೋಪತಿ ಅಥವಾ ಹೋಮಿಯೋಪತಿ ಇತ್ಯಾದಿ ಚಿಕಿತ್ಸೆಗಳಿಗಿಂತ ಹೆಚ್ಚಾಗಿ ಆಯುರ್ವೇದ ಚಿಕಿತ್ಸೆ ಬಗ್ಗೆ ನಗರ ಪ್ರದೇಶದಲ್ಲಿ ಭಾಳಷ್ಟು ಒಲವು ಮತ್ತು ನಿಲುವು ವ್ಯಕ್ತ ಆಗಿರುವಂಥ ಈ ಕಾಲಘಟ್ಟದಲ್ಲಿ ಆ ಯಾವ ಬೆಂಗಳೂರು ಮಹಾನಗರದ ಸೇವೆಗಿಂತ ಹೆಚ್ಚಾಗಿ ಮಹಾಲಕ್ಷ್ಮಿಯನ್ನು ನಂಬಿ ಬರುವಂಥ ಸದ್ಭಕ್ತರ ಆರೋಗ್ಯ ಕೂಡ ನನಗೆ ಮುಖ್ಯ ಅಂಥೇಳಿ ಮಗನಿಗೆ ಪಕ್ಕದಲ್ಲೇ ಆಯುರ್ವೇದ ಆಸ್ಪತ್ರೆಯನ್ನು ತೆರೆದಿದ್ದಾರೆ. ತಾವು ನಗರ ಪ್ರದೇಶದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಆಸ್ಪತ್ರೆಗೆ ಹೋದರೆ
ಏನೆಲ್ಲ ವ್ಯವಸ್ಥೆಗಳಿದ್ದಾವೋ, ಏನೆಲ್ಲ ವ್ಯವಸ್ಥೆಗಳು ಬೇಕೋ ಆ ಎಲ್ಲ ವ್ಯವಸ್ಥೆಯನ್ನು ಈ ಹಳ್ಳಿಯಲ್ಲಿ ಕೂಡ ಮಹಾಂತೇಶ್ ಹಿರೇಮಠ ಅವರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಎಲ್ಲ ಚಿಕಿತ್ಸೆಯ ಸೌಲಭ್ಯವನ್ನು ಕೂಡ ತಾವೆಲ್ಲರೂ ಪಡ್ಕೊಳ್ಳಿಕ್ಕೆ ಪರಮಪೂಜ್ಯ ಶಿವಪುತ್ರಯ್ಯ ಸ್ವಾಮಿಗಳು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಇಂಥ ಒಂದು ಕ್ಷೇತ್ರದೊಳಗೆ ಭಕ್ತರ ಕಲ್ಯಾಣವನ್ನು ಆ ಮಹಾಲಕ್ಷ್ಮಿ ಕೃಪೆಯಿಂದ ಪರಮಪೂಜ್ಯ ಸ್ವಾಮೀಜಿಯವರು ಮಾಡ್ತಿದ್ದಾರೆ ಅಂದರೆ ಆ ಸ್ವಾಮೀಜಿಯವರ ಸಂಕಲ್ಪವನ್ನು ಈಡೇರಿಸೋದು ಸದ್ಭಕ್ತರೆಲ್ಲರ ಕರ್ತವ್ಯ ಅಂತ ನಾನಾದರೂ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದರೆ ಅವರ ಸಂಕಲ್ಪ ಒಂದೇ ಇದೆ. ಅವರಿಗೇನು ಸಂಗಮೇಶನ್ನೋ, ಮಹಾಂತೇಶನ್ನೋ, ಸುವರ್ಣಮ್ಮನ್ನೋ, ಪವಿತ್ರಮ್ಮನ್ನೋ ತಮ್ಮ ಮಕ್ಕಳನ್ನು ಉದ್ಧಾರ ಮಾಡುವ ಸಂಕಲ್ಪ ಅವ್ರದ್ದಲ್ಲ. ಭಕ್ತರ ಕಲ್ಯಾಣಕ್ಕೆ ಶಾಶ್ವತವಾಗಿ ಮಹಾಲಕ್ಷ್ಮೀ ದೇವಿಯನ್ನು ಶಿಲಾಮಂಟಪದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಆದಷ್ಟು ಶೀಘ್ರದಲ್ಲಿ ಆ ದೇವಾಲಯವನ್ನು ಉದ್ಘಾಟನೆ ಮಾಡೋದೇ ಅವರ ಮಹಾಸಂಕಲ್ಪ. ಆ ಸಂಕಲ್ಪವನ್ನು ಈಡೇರಿಸಲಿಕ್ಕೆ ಸದ್ಭಕ್ತರು ನೀವೆಲ್ಲರೂ ಕೂಡ ಇವತ್ತು ಕೈ ಜೋಡಿಸಬೇಕು ಅನ್ನುವಂಥ ಕರೆಯನ್ನು ಕೊಡ್ತಾ ಇಂತಹ ಜಾತ್ರೆಯಲ್ಲಿ ಪಾಲ್ಗೊಂಡಂಥ ಸಮಸ್ತ ಸದ್ಭಕ್ತರಿಗೆ ಆ ತಾಯಿಯ ಆಶೀರ್ವಾದ ಸದಾ ಇರಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಈ ನುಡಿಕುಸುಮವನ್ನು ಪರಮಪೂಜ್ಯರ ಪಾದಕ್ಕೆ ಸಮರ್ಪಣೆ ಮಾಡ್ತೇನೆ. ಶೋಭೆಯಾರ್.